No. Ashwin? Yes, sir. Andresh? ಇನ್ನೂ ಬಂದಿಲ್ಲ ರೀ ಸರ್. ಬಂದಿಲ್ಲ ಯಾಕ ಲೇಟ್ ಐತ್ರಿ ಬಸ್ಸು ನಂಗದ ಬಸ್ಸು ಕೊಡು. ರೈತ ಹೊಡ್ಕೊಂಡ್ಬಂದ್ರೆ ಅದು ರೈತ ಮತ್ತು ನಿನ್ನೆ ಎಕ್ಸ್ಪ್ಲೇನ್ ಆಯ್ತಾ? ನನಗೆ ರೈತ ಅಂದ್ರೆ ಏನು ಗೊತ್ತಾಗಿಲ್ಲ ರೀ. ರೈತ ಹೊಲದಲ್ಲಿ ಕೆಲಸ ಮಾಡ್ತಾನಲ್ಲ ಅತ್ತ. ಹೊಲದಲ್ಲಿ ಕೆಲಸ ಮಾಡ್ತಾನ. ಕೈಯಲ್ಲಿ ಬರ್ಕಲ್ಲು ಒಂದು ಬಂಡಿ ಇರ್ತದೆ, ಎರಡು ಎತ್ತಿರ್ತಾವ. ಓ ಹ್ಞೂ ಗೊತ್ತಾಯ್ತು. ಹದ್ದು ನೋಡಿದ್ರಿ ಕರ್ರಗತ್ತಲ್ಲ. ಅಲ್ಲ ಅದು ಕಾಗೆ ಇತ್ತು. ಮತ್ತೆ ಅದು ಚಾಕ್ಲೇಟ್ ಕಲರ್ ಇರ್ತದೆ, ಮುಂದೆ ವೈಟ್ ಕಲರ್. ಓ ಚಾಕ್ಲೇಟ್ ಕಲರ್ ಮುಂದೆ ವೈಟು. ಆಮೇಲೆ ನೀನೆ ಏನೇನು ಎಕ್ಸ್ಪ್ಲೇನ್ ಮಾಡಿದೆ? ಒಂದು ಊರಾಗ ರಾಜ ಇರ್ತಾನ್ರಿ. ಅದು ಎಕ್ಸ್ಪ್ಲೇನ್ ಮಾಡಿ ಗೊತ್ತಾಗಿಲ್ಲ ಸರ್. ಇವತ್ತು ಊರಿಗೆ ಒಬ್ಬ ರಾಜ ಕೇಳ್ರಿ. ಎಷ್ಟು ಮಾಡಿದೆ? ಯಾವುದು? ರೈತ ಮತ್ತು ಒಂದು ಊರಾಗ ರೈತ ಇದ್ದ. ಊರಿನ ಹೊರಗೆ ಒಬ್ಬ ರೈತನ ಮನೆ. ರೈತ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದ. ಅಲ್ಲಿ ಒಂದು ಹದ್ದು ಬಲೆಯಲ್ಲಿ ಸಿಕ್ಕಿಕೊಂಡಿತ್ತು. ಅವಾಗ ರೈತ ನೋಡಿ ಹದ್ದನ್ನು ಬಲೆಯಿಂದ ಬಿಡಿಸಿದನು. ದಿನಾಲು ರೈತ ಮನೆಯಲ್ಲಿ ಕುಳಿತುಕೊಂಡಿದ್ದನು. ಆ ರೈತ ಮನೆ ಖುಷಿಯಲ್ಲಿ ಸ್ಥಿತಿಯಲ್ಲಿ ಇತ್ತು. ಅವಾಗ ಅದು ನಾಣ್ಯನ್ನು ಹುಡುಕಿ ದೂರಲ್ಲಿ ಒಕ್ಕಟಿತು. ರೈತ ಎದ್ದು ನೋಡಲು ಬಂದು ಆ ರೈತ ಮನೆ ನೆನಪು ಬಂತ್ರಿ. ಏನಾಗ್ತದ್ರಿ, ಅದು ಬಲೆ ಸಿಕ್ಕಿ ಬಿದ್ದದ್ರಿ. ಬಲೆ ಸಿಕ್ಕಿ ಬಿದ್ದಾಗ್ರಿ ಅದು ರೈತ ಏನು ಮಾಡ್ತಾನ್ರಿ, ಅದು ನೋಡ್ತಾನ್ರಿ. ನೋಡಿ ಅದರಿಂದ ಬಚಾವ್ ಮಾಡಬೇಕು, ಅದರಿಂದ ಪಾರು ಮಾಡಬೇಕು ಅದು ಹದ್ದಿಗೆ ಅಂತೇಳಿ ಬಂದು ಆ ಬಲೆಯಿಂದ ಬಿಡುಗಡೆ ಮಾಡ್ತಾನ್ರಿ ಹದ್ದಿಗೆ. ಹದ್ದು ಹಾರಿ ಹೋಗ್ಬಿಡ್ತದ್ರಿ. ಆಮೇಲೆ ರೀ ಅದು ಏನಂತಂದ್ರೆ ಅದು ಆ ರೈತ ಮನ್ಯಾಗ ಕುಂತಿರ್ತಾನೆ ನೋಡ್ರಿ. ಕುಂತಾಗ ಆ ಮನೆ ಕುಸಿತಕ್ಕತ್ತಿರ್ತದೆ. ಕುಸಿದಾಗ ಹದ್ದು ಹಾರಿ ಬರ್ತದ್ರಿ. ಹದ್ದು ಹಾರಿ ಬಂತು ನೋಡ್ತದ್ರಿ. ಹದ್ದು ಓಹೋ ಇತ್ತಿಗೆ ಹೆಂಗನ್ ಮಾಡಿ ಪಾರು ಮಾಡ್ಬೇಕಲ್ಲ ಅಂತೇಳಿ ಅದ್ದಿ ಮಾಡ್ತಾರ್ರಿ. ಆಯ್ತು ಅದು ಹದ್ದು ಬಂದು ನಾಣ್ಯವನ್ನು ಒಗಿತಾನ್ರಿ ರೈತನ ಮುಂದೆ ದೂರ. ಹೋಗಿದಾಗ ಅದೇ ಮಾಡ್ತಾನೆ ರೈತ, ಏನೋ ಬಿದ್ದದಲ್ಲ ಅಂತೇಳಿ ಹೊರಗೆ ಹೋಗಿ ನೋಡ್ತಾನ್ರಿ. ಅದೇನು ಮಾಡ್ತಾನೆ, ಮನೆಗೆ ಕುಸಿದು ಬಿಡ್ತದ್ರಿ. ಕುಸಿದು ಬಿದ್ದಾಗ ಅವಾಗ ರೈತ ಏನು ಮಾಡ್ತಾನ್ರಿ, ಹದ್ದು ನಾವು ಪ್ರೀತಿಯಿಂದ ನೋಡ್ತಾನ್ರಿ. ಇಷ್ಟೇ ಬರ್ತದ್ರಿ ನನಗೆ.